ಶ್ರೀ ಗುರುಗಣಾಧಿಪತಿಭ್ಯೋ ನಮಃ. ಅಂಬುರುಗದೊಡನೆ ಶ್ರೀ ದುರ್ಗಾಂಬಿಕೆಯ ಬಲಗುಳ್ಳು ಭಕ್ತಿಯೋಳ್ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಕೊಡ ಮಾಡುತ್ತ ವರ್ಣಿಪನಿ ಕಥಾಮೃತವ
ವರುಣ ವಾಯು ಕುಬೇರ ಸಂತೋಷಾಧಿಕ್ಯವನ್ನು ವರ್ಣಿಸುವುದಕ್ಕೆ ಸಾಧ್ಯವಿಲ್ಲ. ಕಾರಣವೇನು? ಇಲ್ಲಿ ಹೀಗೆ ಇಂದು ಇರುವುದಕ್ಕೆ ಇವರೆಲ್ಲ ಎಷ್ಟು ಪುಣ್ಯ ಮಾಡಿದ್ದಾರೆ. ನಿಜವಾಗಿಯೂ ಅಗ್ನಿದೇವ ನಿನ್ನೊಬ್ಬನಿಂದಾಗಿ ನಾವು ದೇವತೆಗಳು ಇಷ್ಟು ಪವಿತ್ರರಾಗಿದ್ದೇವೆ. ಭೂಲೋಕದಲ್ಲಿ ಮಾಡುವಂತಹ ಯಜ್ಞದಲ್ಲಿ ಅರ್ಪಿಸುವಂತಹ ಹವಿಸ್ಸನ್ನು ತಂದು ದೇವಲೋಕದ ನಮಗೆ ಮುಟ್ಟಿಸುವವರು ಅಗ್ನಿದೇವ. ನೀನು ಮೊದಲು ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ. ಹಾಗಿದ್ರೆ ಯಜ್ಞದ ಮೂಲಕವಾಗಿ ನಮ್ಮ ಪುರೋಭಿವೃದ್ಧಿಯನ್ನು ಸಾಧಿಸುವ ಅಗ್ನಿ ಹವ್ಯವಾಹನವೆನ್ನುವುದೇ ನಿನಗೆ ಸರಿಯಾದ ಹೆಸರು. ಕಾಮಿಸಿದ್ದನ್ನು ಕೊಡುವ ಕಾಮಧೇನು, ಚಿಂತಿಸಿದ್ದನ್ನು ಕೊಡುವಂತಹ ಚಿಂತಾಮಣಿ, ಕಲ್ಪಿಸಿದ್ದೆಲ್ಲ ಸಾಕಾರವಾಗುವುದಕ್ಕೆ ಬೇಕಾದ ಕಲ್ಪವೃಕ್ಷ, ವಿಹರಿಸುವುದಕ್ಕೆ ನಂದನವನ, ಇಷ್ಟೆಲ್ಲ ಸುಖ ತುಂಬಿರುವುದರಿಂದಲೇ ಇದಕ್ಕೆ ನಾಕಲೋಕ ನೀವು ತಿಳಿದಿದ್ದೀರಿ. ಯಾವ ಲೋಕದಲ್ಲಿ ದುಃಖವೆನ್ನುವುದು ಇಲ್ಲವೋ ನಾಕ, ಆದ್ದರಿಂದಲೇ ಇದು ನಾಕಲೋಕ. ನಾವೆಲ್ಲ ಸಂತೋಷದಲ್ಲಿ ಇದ್ದೇವೆ. ಪ್ರತಿಯೊಬ್ಬರ ಕಣ್ಣಿನಲ್ಲಿಯೂ ಅಶ್ರುಧಾರೆ ಯಾವುದು? ಆನಂದ ಅಶ್ರುಧಾರೆ. ಒಬ್ಬರಾದ್ರೂ ಕಣ್ಣು ಮುಚ್ಚುತ್ತಾರ? ಇಲ್ಲ. ಕಾರಣ ಏನು? ದೇವತೆಗಳಿಗೆ ಕಣ್ಣು ಮುಚ್ಚುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಲೇ ಬಿಡುಗಣ್ಣರು ಎಂದಲ್ಲವೇ. ಯಾಕೆ ಹೀಗೆ? ದೇವ ನಿರ್ಮಿತವಾದ ಸಂಕಲ್ಪ. ಅಷ್ಟದಿಕ್ಪಾಲಕರು ಧರ್ಮದ ದಾರಿ ಪ್ರಪಂಚದಲ್ಲಿ ಹೇಗೆ ಉಂಟು ಅಂತ ತಿಳಿದುಕೊಳ್ಳಬೇಕಿದ್ರೆ ಸದಾ ಕಣ್ಣು ತೆರೆದಿರಬೇಕು ಎನ್ನುವ ಸಂಕೇತದ ಅರ್ಥದಲ್ಲಿ ನಾವೆಲ್ಲ ಬಿಡುಗಣ್ಣರು. ಆದರೆ ಒಂದು ಬೇಸರ ಉಂಟು. ಆಗುವುದಕ್ಕೆ ಆ ದೈತ್ಯರು, ದಾನವರು, ರಾಕ್ಷಸರು, ಅವರ ಅಪ್ಪ ನಮ್ಮ ಅಪ್ಪ ಒಬ್ಬರೇ, ಕಶ್ಯಪ ಋಷಿ. ಅವರಿಂದಲ್ಲವೇ ಈ ಬಗೆ ಬಗೆಯ ಸಂತಾನಗಳೆಲ್ಲ ಹುಟ್ಟಿಕೊಂಡದ್ದು. ಪಕ್ಷಿಗಳು, ಪ್ರಾಣಿಗಳು, ಉರಗಗಳು, ಗಿಡುಗಗಳು ಎಲ್ಲ. ಆದರೆ ದಾಯಾದ್ಯ ಮತ್ಸರ ಅವರಲ್ಲಿ ಸದಾ ಕಾಲ ಉಂಟು. ನೀವೇ ನೋಡಿದ್ದೀರಿ ಈ ಹಿಂದೆ ಎಂತೆಂತ ದೈತ್ಯರು ದೇವಲೋಕದ ಈ ರಂಬೇರನ್ನು ಬಯಸಿ ದೇವಲೋಕದಲ್ಲಿ ಕುಡಿಯುವುದಕ್ಕುಂಟು, ತಿನ್ನುವುದಕ್ಕುಂಟು, ಬೇಕಾದಕ್ಕುಂಟು, ಸುಖ ಉಂಟು ಅಂತ ತಿಳಿದು ಎಲ್ಲ ಇಲ್ಲಿಗೆ ಬಂದರು. ಅವರು ಬಂದವಾಗ ನಾವು ಊರು ಬಿಟ್ಟು ಹೋಗಬೇಕಾಯಿತು. ಹೆದರಿದ್ದಲ್ಲ. ಕೆಲವರ ಮಾತುಂಟು, ದೇವೇಂದ್ರ ದೇವತೆಗಳನ್ನು ಕಟ್ಟಿಕೊಂಡು ಊರು ಬಿಟ್ಟು ಪಲಾಯನ ಮಾಡುವುದು ಅಂತ. ದೇವತೆಗಳಿಗೆ ಆ ರೀತಿಯ ಭೀತಿ ಇಲ್ಲ. ಆ ದೈತ್ಯರಿಗೆ ಶಕ್ತಿ ಇರುವುದು ಬ್ರಹ್ಮನ ವರಬಲದಿಂದ. ಬ್ರಹ್ಮ ನಮ್ಮ ದೇವ, ನಮ್ಮವರೇ ಕೊಟ್ಟಂತ ವರಕ್ಕೆ ನಾವು ತಲೆ ತಗ್ಗಿಸಿದ್ದೇವೆ ಆಗ್ತದ? ಅದಕ್ಕಾಗಿ ಓಡುವುದು. ಆದ್ರೂ ಕಷ್ಟಪಟ್ಟದ್ದು ಸತ್ಯ. ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ. ಈ ಹಿಂದಾದಂತಹ ಕಷ್ಟ ನಮಗೆ ದೂರವಾಗಿದೆ. ತ್ರಿಮೂರ್ತಿಗಳ ಅನುಗ್ರಹದಿಂದ ನಾವು ಪುನಃ ಪಡೆದಿದ್ದೇವೆ ಸ್ವರ್ಗಲೋಕವನ್ನು. ಕಾಲಚಕ್ರ ಉರುಳುವಾಗ, ನಿರಂತರವಾಗಿ ಸಾಗುತ್ತಿರುವಾಗ ಪರಿವರ್ತನೆಯೂ ಆಗುತ್ತದೆ.
ಪುನರಾವರ್ತನೆಯೂ ಆಗುತ್ತದೆ. ಹಿಂದೆ ಎಷ್ಟೋ ರಾಕ್ಷಸರು ಬಂದರು, ಅವರು ಹೋದರು, ಆಮೇಲೆ ಬಂದರು, ಅವರು ನಾಶವಾದರು. ಮುಂದೆ ಬಂದರೆ ಭವಿಷ್ಯದಲ್ಲಿ ನಿಮ್ಮಲ್ಲಿ ಹವಿಸು ತಿಂದು ಒಳ್ಳೆ ಸಾಮರ್ಥ್ಯ ಉಂಟೋ? ಒಂದು ಪ್ರಶ್ನೆ ಕೇಳ್ತೇನೆ ನಾನು ನಿಮ್ಮಲ್ಲಿ. ಸುರಪಾನ ಲಾಲಿಸಿಯ ಪರೋಕ್ಷವಾಗಿ ಅಧರ್ಮಿಗಳೇ ಆಗಿರುತ್ತಾರೆ. ಧರ್ಮದ ಮಾರ್ಗವನ್ನು ಮೀರಿದವರಿಗೆ ಯಾವ ಗೆಲುವು ಸಾಧ್ಯವಿಲ್ಲ. ಹಾಗಾಗಿ ಅವರು ಎಲ್ಲಿ ಹೋರಾಟಕ್ಕೆ ಬಂದರೂ ಅಪಜಯವನ್ನೇ ಹೊಂದಿ ನಿರ್ನಾಮವಾಗುತ್ತಾರೆ. ಇನ್ನು ಮುಂದೆ ಬಂದವರಿಗೂ ತಕ್ಕ ಪಾಠವನ್ನು ನಾವು ಕಲಿಸುತ್ತೇವೆ. ನೀನು ನಿರ್ಭೀತಿಯಿಂದ ಸಂತೋಷ ಸಂತೋಷ
ದೇವತೆಗಳೇ, ನಿಮ್ಮ ಅಭಿಪ್ರಾಯ ಯಾವುದಿದೆಯೋ ಅದು ನಮ್ಮದ ಅಭಿಪ್ರಾಯವನ್ನು ಎಲ್ಲ ಜನರು ತೋರುತ್ತಿದ್ದಾರೆ. ಅವರ ಆಳಂಗ ನೋಡಿದರೆ, ದೇಹದ ಸೌಷ್ಠವ ನೋಡಿದರೆ, ಭೂಲೋಕದ ಮಾನದಲ್ಲಿ 30ರ ಹರೆಯ. 30ರ ಹರೆಯ ಅಂದ್ರೆ ಶಕ್ತಿ ತುಂಬಿರುವಂತಹ ಹರೆಯ, ಜೊತೆಗೆ ಪಕ್ವತೆ ಇರುವಂತಹ ಹರೆಯ. ಆ ಕಾರಣಕ್ಕಾಗಿಯೇ ನಮ್ಮನ್ನು ದೇವತೆಗಳನ್ನು ತ್ರಿದಶರು ಎಂದು ಕರೆಯುವುದಲ್ಲವೇ? 100, 10 ತ್ರಿದಶರು. ಮುಖ ನೋಡ್ತೇನೆ, ಎಲ್ಲರಿಗೂ ಸಂತೋಷ. ಯುದ್ಧಕ್ಕೆ ನಾವು ಸಿದ್ಧ ಅಂತ ಈಗಲೇ ಎದ್ದು ಕುಳಿತಿದ್ದಾರೆ. ಸರಿ, ನೀವೆಲ್ಲ ಸುಮನಸರು, ಮನಸ್ಸಿನಲ್ಲಿ ಸುಮನಸತೆಯನ್ನು ಹೊಂದಿದ್ದೀರಲ್ಲ, ನನ್ನ ಜೊತೆಗೆ ಇದ್ದೀರಲ್ಲ, ಧೈರ್ಯವನ್ನು ತುಂಬಿದ್ದೀರಲ್ಲ. ಧೈರ್ಯ ಸರ್ವತ್ರ ಸಾಧನ. ಆದ್ದರಿಂದ ಓಡುವುದಕ್ಕೂ ಧೈರ್ಯ ಬೇಕು, ಹೆದರಬೇಕಾದದ್ದೇನಿಲ್ಲ. ವಿಶೇಷ ಉಂಟಾ? ಹೇಳಿಕುಂಟ? ಯಾರಿಗೂ ಇಲ್ಲ. ಋಷಿಗಳು, ಮುನಿಗಳು, ಗುರುಗಳು, ಬೃಹಸ್ಪತಿ ಎಲ್ಲರೂ ನಮ್ಮನ್ನು ಅನುಗ್ರಹಿಸಿದ್ದಾರೆ. ದೇವೇಂದ್ರ, ಇಂದಿನ ಸಭೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿಕೊಳ್ಳಬಹುದು ಎಂಬ ಅಭಿಪ್ರಾಯವನ್ನು ತಾಳಿದ್ದೀರಿ. ಹಾಗಿದ್ದರೆ ನಾವೆಲ್ಲ ನಮ್ಮ ನಮ್ಮ ಕರ್ತವ್ಯದಲ್ಲಿ ನಿರತರಾಗುವುದಕ್ಕೆ ನಮ್ಮ ಸ್ವಸ್ಥಾನವನ್ನು ಸೇರಿಕೊಳ್ಳೋಣ. ವಂದನೆಗಳು.